ಕೂಡಿಸಿಕೊಂಡು ಸರಿಯಾಗಿ ಭೇಟಿಯನ್ನು ಆಗುವುದಕ್ಕೆ ಸುಯೋಗ ಎಂಬ ಹಾಗೆ ಹೆಸರು. ಬಹುತೇಕ ನಮ್ಮ ಯೋಗ ಬಹಳ ಒಳ್ಳೆಯದುಂಟು. ನೋಡಿದ್ಯಾ, ನೀನು ಬರ್ತೇನೆ ಎಂಬ ಹಾಗೆ ನನ್ನಲ್ಲಿ ನೀ ಹೇಳಿದ್ದಿಲ್ಲ. ನೀ ಇಲ್ಲಿ ಬರೀ ಬರ್ತೀಯ ಅಂತ ನಂಗೆ ಗೊತ್ತಿಲ್ಲ. ನಾಳೆ ಏಕೆ ನನಗೆ ಬರ್ತದಿಲ್ಲ. ಇಲ್ಲ, ನನಗೆ ಕನಸು ಬೀಳಲಿಲ್ಲ. ಆದ್ರೂ ನಾವಿಬ್ಬರಲ್ಲಿ ಒಂದಾಗಿದ್ದೇವೆ ಅಂದ್ರೆ ಆ ಬ್ರಹ್ಮನೇ ನಮ್ಮನ್ನ ಇಲ್ಲಿ ಜೋಡುಗೂಡಿಸಿದ್ದಾನೆ ಎಂಬುದಕ್ಕೆ ಅನುಮಾನವೇ ಇಲ್ಲ. ಅವನಿಗೆ ಗೊತ್ತೇ ಕೆಲಸ. ಹೌದಪ್ಪ, ಜೋಡು ಮಾಡೋದೇ ಕೆಲಸ. ಒಳ್ಳೆ ಜೋಡಿ ಮಾಡಿದ್ದಾನೆ ಅವನು. ನೋಡಿದ್ಯಾ, ಈ ಹುಲ್ಲುಗಾವಲಿನಲ್ಲಿ ತಂಪಾದ ವಾತಾವರಣ, ಹೊಳೆಯ ಸಮೀಪದಲ್ಲಿ ನಾವಿರುವರು ಈ ರೀತಿಯಾಗಿ ಜೋಡಿ ಆಗಿದ್ದೇವೆ ಅಂತಾದ್ರೆ ಸಂಯೋಗ ಮಾತ್ರ. ಅಯ್ಯೋ ನಿಜವೇ? ಎಲ್ಲ ಬಾಲಕ ಎಲ್ಲ ಬಾಲಿಕ ಇದ ಬಾಲಿಕೆ ನಿನಗೆ ಬಾಲ್ ಇಲ್ಲ ಅಕ್ಕ ಏನೇ ಬಾಲಕ ನಾ ಬಾಲಕ್ಕೆಲ್ಲ ಅಲ್ವಾ ನಾನು ನಾ ಹೆಂಗಸು ಹೆಂಗಸು ನೀ ಹುಡುಗ ಅದೇ ಹಾಕೋ ಏನೋ ನಾ ಹುಡುಗ ಅಷ್ಟೇ ಇಲ್ಲ ನೀ ಗೋಪಾಲ 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 ಅಲ್ಲ ನಮ್ಮನೆಲ್ಲ ಹಾಗೆ ಗೋಪಾಲ ಗೋಪಾಲ ಹೌದೌದು ನೀ ಗೋಪಾಲ ನೀನು ಗೋಪಾಲ ಏ ಯಬ್ಬ ಎಷ್ಟೋ ಸೊಪ್ಪು ನಿನಗೆ ಏನಾಯ್ತು ನಾವು ಹೆಂಗಸರೆಲ್ಲ ಸೇರಿ ನಾನು ದಂಡಿಗೆ ನೀರಿ ಹೋಗುತ್ತಿರುವ ಸಂದರ್ಭಕ್ಕೆ ತಡೆದು ನಿಲ್ಲಿಸಿದ್ದಷ್ಟೇ ಅಲ್ಲ ದಂಡಿಗೆಗೆ ಕೈ ಹಾಕಿ ನಿಲ್ಸಿದ್ಯಾ ಹೌದಪ್ಪ ಬಾಯ್ ಮಾತಾಡ್ತಾ ಇದೀಯ ನೀನು ಸಿಟ್ಟು ಬಂತೀನಿ ಸಿಟ್ಟು ಬರ್ತಾ ಇರ್ತದ ಏನಾಯ್ತು ಈಗ ಬಾಬಾ ಈಗ ಮಿಕ್ಕಿ ಮೀರಿ ಮಾತಾಡ್ತೀಯ ಅಂತಾದ್ರೆ ಆದ್ರೆ ಹಲ್ಲು ಬಿಡ್ತೇನೆ ಏ ದೇವ್ರೆ ದೇವ್ರೆ ಹಲ್ಲು ಉದುರಿಸ್ತೀಯಾ ನನಗೆ ಬಹಳ ದಿವಸ ಆಯ್ತು ಈ ಬದಿ ಒಂದು ಹಲ್ಲು ಬಹಳ ನೋವು ಬರ್ತಾ ಉಂಟು ಆದಷ್ಟು ಬೇಗ ಅದನ್ನು ಉದುರಿಸ್ಕೊಂಡು ಅದು ವೈದ್ಯರಲ್ಲಿ ಹೋದ್ರೆ ಅವ್ರು ಕೀಳುದು ಇದು ನಾವು ಉದುರಿಸುದು ನೀವು ಕೀಳುದ ಉದುರಿಸಿ ಹೌದು ಒಂದು ಹಲ್ಲು ಇರ್ಲಿಕ್ಕಿಲ್ಲ ಹೌದೇನಾ
ಎಷ್ಟ ಸೊಪ್ಪು ನಿನಗೆ. ಏನಾಯ್ತೆ? ಈ ಹಲ್ಲು ಸುದ್ದಿ ಬಂದಾಗ ನನ್ನ ಕತೆ ನೆನಪಾಗುದು. ಹಲ್ಲು ಕತೆ? ಹೌದು, ಹಲ್ಲಿಗೆ ನಾಲಿಗೆಗೆ ಜಗಳ ಆಯ್ತಂತೆ. ಏನಾಯ್ತೇನು? ನಾಲಿಗೆ ಹೇಳ್ತಂತೆ ನನ್ನ ಸುದ್ದಿಗೆ ಬರಬೇಡಿ ನೀವು ಅಂತ. ಆವಾಗ ಹಲ್ಲುಗಳು ಹೇಳ್ತಂತೆ ನಾವು 32 ಇದ್ದಲ್ಲ, ಬೇಡ ನೀವು ಒಬ್ಬನೇ ಇರುವುದು. ಹೌದು, ಆವಾಗ ನಾನು ಹೇಳ್ತಂತೆ ಏನು ನಿಮ್ 32 ಜನರಿಗೆ ಕಲ್ಸಿ ಗೊತ್ತುಂಟು ನಂಗೆ. ಎಂತದ್ದು ಏನು 4 ಜನ ಒಳ್ಳೆ ರೀತಿ ಸೇರಿದಲ್ಲಿ ಒಂದು ಬೇಡದಿದ್ದು ಮಾತಾಡಿದ್ರೆ ಆಯ್ತಪ್ಪ, ಎಲ್ಲ ಹಲ್ಲು ಉದುರಿಸ್ಬೇಕು. 32 ಹಲ್ಲು ಮತ್ತೆ ಹಾಗೆ ಹಾಗೆ ನಿನ್ನ ಹಲ್ಲು ಉದುರಿಸ್ತೇನೆ. ಹೇಗೆ ಬಂದೆ ಹಾಗೆ ಹೋದ್ರೆ ಒಳ್ಳೆದು. ನಾನು ಅಂತ ಬರ್ತೀನಿ ನೋಡಿ. ಅಯ್ಯೋ ಅವನು ನಿಂತ್ಕೊಂಡು ಎಂತ ಹೇಳ್ತಾನೆ ಗೊತ್ತಾಗುದಿಲ್ಲ. ಅಷ್ಟೇ ನಂದು ಗೊತ್ತಾಗ್ತದೆ, ಎಂತ ಗೊತ್ತಾಗ್ತದೆ, ಹಾಗಿದ್ರು ಗೊತ್ತಾಗ್ತದೆ. ಹೋಗ್ತೇನೆ ಈಗ ಕಾಣದ ಬಲೆ
ನಾನು ನನ್ನ ಕಾರಣಕ್ಕಾಗಿ ಬಂದದ್ದೇ ಅಲ್ಲ. ಮತ್ತೆ ನನ್ನ ಕಾರಣಕ್ಕಾಗಿ ನಾನು ಬಂದದ್ದೇ ನಿನ್ನ ಉಪಕಾರಕ್ಕಾಗಿ. ಈ ಬಂದದ್ದೇ ಉಪದ್ರಕಾರಿಗೆ ಆಗಿ. ಹಾಗಾಯ್ತಾ ಈಗ? ಅದಲ್ವೇ ಅಲ್ಲ, ನಿನ್ನ ಉಪಕಾರಕ್ಕಾಗಿ ಹೇಗೆ ಎಂಬ ಹಾಗೆ ಒಂದು ಸಣ್ಣ ಉದಾಹರಣೆ ಕೊಡ್ಲಾ? ಶ್ರೀಮಂತರ ಮನೆಯ ಎಮ್ಮೆಯೊಂದನ್ನ ಪಟ್ಟಿಗೆಯಲ್ಲಿ ಕಟ್ಟಿ ಸಾಕುವುದಕ್ಕೆ ಮುಂದಾಗುತ್ತಾರೆ. ನಿಮ್ಗೆ ಉದಾಹರಣೆಗೂ ಎಮ್ಮೆ ದನ ಬಿಟ್ಟು ಮತ್ತೆ ಬೇರೆ ಸಿಗುದಿಲ್ಲ. ನೀವು ದನ ಕಾಯೋನಿಗೆ ನನ್ನ ಮುಂದಿದ್ದದ್ದು ಅದೇ ಆದ್ರೂ ಅದೇ ಸಿಗದೆ ಮತ್ತೆ ನನ್ನ ಮುಂದೆ ನಿನ್ನ ಮುಂದೆ ನಾ ದನ ಅಲ್ಲ. ನೋಡಿ ಅಲ್ಲಿ ಎಮ್ಮೆಗಳು ಯಾವಾಗಲೂ ಅದು ಹಿಂದಿದ್ದು ಇರುವಮ್ಮ. ಹಾಗೆ ಹಾಗೆ ಆದಿತ್ತಪ್ಪ. ನಿನಗೆ ಸಂತೋಷ ಅಂತಾದ್ರೆ ಹಾಗೆ ನಿಮ್ಗೆ ಇದೆಲ್ಲ ಯಾರು ಹೇಳ್ಕೊಟ್ರು? ನಾನು ಎಲ್ಲ ಉದುರ್ನಿಕ್ಕುದಪ್ಪ. ಕೆಲವು ತಿರುಗಾಟದಲ್ಲಿ ಹಾಗೆ ಬೇಡ, ನಿಮ್ದೊಂದು ಮಸ್ತ್ ಇರ್ಲಿ, ಅದು ಬೇಡ ನಿಮ್ಗೆ. ಹೌದಾ? ಹೌದು. ಎಲ್ಲರೂ ಒಂದೇ ರೀತಿಯಾದ ಚಂದ ಅಲ್ಲ, ನಮ್ಮದೇ ಒಂದು ದಾರಿ ಇರ್ಬೇಕು. ಚಂದ್ರ ಏನ ಹಾಗಾದ್ರೆ ಒಂದು ವಸ್ತು ಹೇಳ. ಚಂದ್ರು ಚಂದ್ರ ನಿಮ್ ನೆರಮನೆ ಅಲ್ಲ ಅಲ್ವೇ, ನಿನಗೆ ಪ್ರೀತಿಯಿಂದ ಹಾಗೆ ಕರೆಯೋದಕ್ಕೆ ಮುಂದಾದದ್ದು ನಾನು. ಶ್ರೀಮಂತರ ಮನೆಯ ಎಮ್ಮೆಯೊಂದನ್ನು ಪಟ್ಟಿಗೆಯಲ್ಲಿ ಕಟ್ಟಿ ಬೆಳೆಸುತ್ತಾರೆ. ಕಟ್ಟಿ ಬೆಳೆಸುವಂತಹ ಸಂದರ್ಭದಲ್ಲಿ ಆ ಎಮ್ಮೆಯ ಬಣ್ಣ ಹೇಗಿರ್ತದೆ ಹೇಳು? ಹೇಗಿರ್ತದೆ? ಶ್ವೇತ ಬಣ್ಣ. ಅಂದ್ರೆ ಹೆಚ್ಚು ಗಾಳಿ ಬಿಸಿಲು ಆಗಿರುವುದಿಲ್ಲ, ಬಟ್ಟೆ ಒಳಗೆ ನೆರಳಲ್ಲೇ ಇರ್ತದೆ. ಬಿಳಿ 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 ಎಮ್ಮೆ ಇರ್ತದೆ ಅಲ್ವಾ? ಅದರ ಕಾಲಾಡ್ಲಿ ಎಂಬ ಕಾರಣಕ್ಕಾಗಿ ಎಲ್ಲಾದ್ರೂ ಒಂದಿನ ಹಾಗೆ ಹೊರಗಡೆ ಬಿಟ್ಟು ಹಾಕಿದ್ದೇ ಹೌದು ಅಂತಾದ್ರೆ ಈ ಪಾಪಿ ಮಗ ನಾನು ಕಂಡು ಎಮ್ಮೆ ನೆನಪಿಸ್ತೇನೆ. ಬಿಳಿ 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 ಎಮ್ಮೆ ಎಮ್ಮೆ ದೊಡ್ಡ ಹೌದೇ? ಕಾಲ ಹಾಕಿ ಬಿಟ್ಟು ಏನೋ ಹುಲ್ಲನ್ನು ಮೇಯುವುದಕ್ಕಾಗಿ ಹೊರಗೆ ಬಂದಂತ ಎಮ್ಮೆ ಬಂದ ತತ್ಕ್ಷಣದಲ್ಲಿ ಪ್ರಖರವಾದಂತಹ ಬಿಸಿಲಿನ ಝಳಕ್ಕೆ ಆ ಎಮ್ಮೆಯ ಬಣ್ಣ ಎಂಬುದು ಬಿಳಿಯ ಬಣ್ಣದಿಂದ ಬೇರೆಯಾಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಕೆಂಪು ಬಿಳಿ ಕೆಂಪು ಬಿಳಿ ಕೆಂಪು ಬಿಳಿ ಕೆಂಪು ಬಿಳಿ ಕೆಂಪು ಬಿಳಿ ಎಮ್ಮೆ. ನೀವು ನಾನು ನೋಡು ಕೆಂಪು ಬಿಳಿ ಎಮ್ಮೆ ನೆನಪಾಗುತ್ತ. ಚಂದ್ರಾವಳಿ ಏನ ಅಷ್ಟೇ ಅಲ್ಲ, ಆ ಬಿಸಿಲಿನ ಝಳ ಹೆಚ್ಚಾದಂತಹ ಸಂದರ್ಭದಲ್ಲಿ ಕೆಂಪಾದಂತಹ ಎಮ್ಮೆಯ ಬಣ್ಣ ಕಪ್ಪು ಬಣ್ಣಕ್ಕೆ ತಿರುಗಿದ್ರು ಆಶ್ಚರ್ಯ ಇಲ್ವೇ? ಹಾಗೆ ಬಿಸಿಲು ಗಾಳಿಯನ್ನ ಕಾಡದಂತ ಈ ಅಬಲೆ ಈ ಹಾದಿಯಲ್ಲಿ ಈ ರೀತಿಯಾಗಿ ಬಂದ್ರೆ ಬಸವಳಿದ್ದೇನೆ ಅಂತ ಅಲ್ವಾ? ನಾ ಎಮ್ಮೆ ಆದ್ರೆ ನೀ ಕ್ವಾನ ನೀನು. ಸರಿ ಆಯ್ತಲ್ಲ? ಇದು ಸರಿ ಆಯ್ತು ನೋಡ, ನೀನು ಇಷ್ಟೊತ್ತಿನ ಮೇಲೆ ಒಂದೊಂದು ಉದಾಹರಣೆ ಸರಿಯಾಗಿ ಕೊಟ್ಟೆ ನೋಡಿ. ನೀ ಎಮ್ಮೆ ಆದ್ರೆ ನೀ ಕ್ವಾಣ ಅಲ್ವಾ? ಈ ಎಮ್ಮೆ ಕೋಣ ಯಾವತ್ತಿಗೂ ಒಟ್ಟಿಗೆ ಇರುವುದು ನೋಡಿದ್ಯಾ? ನೋಡು ಆ ಉದಾಹರಣೆ ಸುರಿ ಮಾಡ್ಬಿಟ್ಟ. ನಾವು ಕೂಡಿ ಆದ್ರೆ ನೀ ಹಾಕ್ರಿ. ಎಂತ ಹಾಕ್ಲು ಅದಲ್ವೇ? ನೋಡಿದ್ಯಾ ನಿನ್ನ ಪರಿಸ್ಥಿತಿಯನ್ನು? ಏನಾಗಿದೆ? ಬಹಳ ದಿನಗಳ ಕಾಲದ ನಂತರ ಮನೆಯಿಂದ ಹೊರಗೆ ಬಂದಾಗುಂಟು. ನೋಡಿದ್ಯಾ? ಬಿಸಿಲಿಯನ್ನು ಸುಡುತ್ತಾ ಉಂಟು. ಊರಿ ಊರಿ ತಡೆಯುವುದಕ್ಕಾಗುವುದಿಲ್ಲ. ಈ ತಾಪದಿಂದ ನನಗೆ ರಕ್ಷಣೆ ಬೇಕು ಅಂತ ಆದ್ರೆ ನೋಡಿದ್ಯಾ? ಓ ಈ ನನ್ನ ಎರಡು ತೋಳುಗಳಿಂದ ನಿನ್ನನ್ನು ಹಾಗೇ ಒಮ್ಮೆ ಅಪ್ಪಿ ಹಿಡಿದದ್ದೇ ಹೌದಾ? ದುಡಿದವರಿಗೆಲ್ಲ ಇದೊಂದು ತಂಗುದಾಣ. ಹೌದಪ್ಪ, ಇದು ಸಂಚಾರಿ ತಂಗುದಾಣ. ಇದು ಸಾಮಾನ್ಯವಾದದ್ದಲ್ಲ, ಸಂಚಾರಿ ತಂಗುದಾಣ. ನೀನ್ ನನಗೆ ಆ ರೀತಿಯಾಗಿ ಕುಶಲದಿಂದ ಮನಗೆ ಬಂದ ಚಕ್ಕಂಗ ಮನಗೆ ಬಂದ ಚಕ್ಕಂಗ 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 ಮಾಡಿದಂತೆ ನಾ ಕೇಳಿದ್ದೇನೆ. ಏನೇನು ಅದೆಷ್ಟು ಹೆಣ್ಮಕ್ಕಳು ನಿನ್ನ ಬಿ ಹಿರದ ಪಿಲ್ಲಂಗೋವಿ ಮುರುಳಿ. ಹೌದೌದು, ಇದನ್ನ ನಾನು ಎದ ಊರ್ಲೆ ಅದನ್ನ ಕೇಳಿ ಮೋಹವಶರಾಗಿ ನನ್ನ ಹತ್ತಿರಕ್ಕೆ ಬಂದಿದ್ದಾರೆ ಅಂತ ನಾನು ಕೇಳಿದ್ದೇನೆ. ಅದ್ರೊಳಗೆ ನನ್ನ ಅಕ್ಕ ರಾಧಿ ಒಬ್ಬಳಂತೆ ಮಾಡಿ ಅದೇ ಸತ್ತವಳು ಸಾಯ್ಲಿಕ್ಕೆ. ಆದ್ರೆ ಅವಳನ್ನ ವಶೀಕರಿಸಿಕೊಂಡ ಹಾಗೆ ನನ್ನನ್ನು ವಶೀಕರಿಸುವುದಕ್ಕೆ ಸಾಧ್ಯವೇ ನಿನಗೆ. ಮನಕ್ಕೆ ಬಂದ ಚಕ್ಕಂದ ಮಾಡಿದಂತೆ ಅದಕ್ಕೆ ಹೇಳಿದ್ದು ನಾನು. ಏ ಅವಾಗ ಹಲ್ಲು ದುಸ್ತಲ್ಲಿ ನಿಲ್ಸಿದೆ, ಇನ್ನು ಮುಂದುವರಿಸ್ತೀರಾ? ಈಗ ಏನ್ ಮಾಡ್ತೀಯೇನು? ನಾ ಹೊಲಿಗೆ ಕಲ್ತಿದ್ದೇನೆ. ಏ ದೇವ್ರೆ, ನಿನಗೆ ಹೊಲಿಗೆಯೂ ಬರ್ತದ? ಹೊಲಿಗೆಯೂ ಬರ್ತದ ಅಂದ್ರೆ ಬಹಳ ಅನುಕೂಲ ಆಯ್ತು. ಯಾಕೆ? ನಾನು ಮದುವೆ ಆದ್ರೆ ಬಹಳ ಅನುಕೂಲ ಆಯ್ತು. ಕೆಲವರೆಲ್ಲ ಹಾಗೆ ಅನುಕೂಲ ಯಾವ್ದು ಯಾವ್ದು ನೋಡಿ ಅದು ಬೇಡ ನಿಂಗೆ. ಏ ಹೊಲಿಗೆ ಕಲ್ತಿದ್ದೆ ಅಂತ ಹೇಳಿದ್ರೆ ಬಟ್ಟೆ ಹೊಲಿತೇನೆ ಅಂತೆಲ್ಲ ಹೇಳಿದ್ದು ನಾನು. ಮತ್ತೆ ನೀನು ಬಾಯಿ ಹೊಲಿಗೆ ಹಾಕ್ತೇನೆ ಅಂತ. ಮತ್ತೆ ಮಾತಾಡ್ಲಿಕ್ಕಿಲ್ಲ ನೀನು. ಹಾಗೆ ಮಾಡಿದ್ರೆ ನಾ ಮಾತಾಡೋದಿಲ್ಲ ಎಂಬಾಗ. ಯಾರು? ಹೌದು, ನೀನು ಬಾಯಿ ಹೊಲಿಗೆ ಹಾಕಿದ್ರು ನಾ ಬಿಡುವಲ್ಲ.
ಅದು ನಮ್ಮಲ್ಲಿ ಕೆಲವರು ಇದ್ದಾರೆ. ಒಬ್ರೊಬ್ಬ ನೆಂಟರು ಬಂದ್ರು ಮನೆಗೆ, ಕುಳಿತುಕೊಂಡಿದ್ದವರು ಬಂದೆ ಬಂದೆ ಬಾಬಾ ಬಾ ಮನೆಲ್ಲ ಆರಾಮ ಬೇಕಾ ಅದೆಲ್ಲ ಹುಕ್ಕುನ ನೀನ್ ಹಾಗೆ ಮಾಡೋದು ನನ್ನ ಅಭ್ಯಾಸ ಹಾಗೆ, ನಿನ್ನ ಅಭ್ಯಾಸ ಹಾಗೆ. ಅಲ್ಲಿ ಮನೇಲಿ ಅಚ್ಚೆ ನೋಡಿರ್ಬೇಕು ನೀನು. ನನ್ನನ್ನು ಸರಿಯಾಗಿ ನೋಡಿದ್ಯಾ ನೀನು? ನೋಡಿದ್ದೇನಪ್ಪ. ಇದೆಂತದ ಇದು? ಕಾಣುದಿಲ್ಲ ನಿನಗೆ? ಸ್ವಲ್ಪ ಬಹಳ ಚೆನ್ನಾಗಿ ಚೆನ್ನಾಗಿ ಕರಿಮಣಿ ಅಷ್ಟಕ್ಕೆ ಮುಗಿಲಿಲ್ಲ. ಇದು ಮಾಂಗಲ್ಯ ತಾಳಿ. ಹೌದೌದೌದು ನೋಡಿದ್ದೇನಪ್ಪ. ಎಲ್ಲಿ ನೋಡಿದೀಯಾ? ಮುಟ್ಟು ನೋಡವನ ಒಳಕ ಕೈಲಿ ಮುಟ್ಬಿಟ್ಟ. ಹೆಸರಾಗಿದ್ದೇನೆ ಮತ್ತೆ ಕೆಸರಲ್ಲೇ ಕಮಲ ಇದು ಮಾಂಗಲ್ಯ. ಹೌದೌದು ಇದನ್ನ ನಾನು ನೋಡಿದ್ದೇನೆ. ಎಲ್ಲಿ ನೋಡಿದ್ದೀಯಾ? ನಾನು ನನ್ನ ಅಮ್ಮನ ಕೊರಳಲ್ಲಿ ನೋಡಿದ್ದೇನೆ. ನಾನು ಸಣ್ಣವನಿರುವಾಗ ಹಾಲನ್ನು ಕುಡಿಯುವಾಗ ಅದನ್ನು ಹಿಡ್ಕೊಂಡು ಹೀಗೆ ಮಾಡ್ತಾನೇ ಹಾಲನ್ನು ಕುಡಿಯುವುದು. ನಿನ್ನ ಅಮ್ಮನ ಕೊರಳಲ್ಲುಂಟು, ನನ್ನ ಕೊರಳಲ್ಲುಂಟು. ಹಾಗಾಗಿ ನಾನು ನಿನಗೆ ನಿನ್ನ ಅಮ್ಮನ ಹಾಗೆ. ಸಮಸ್ಯೆ ಆಗುತ್ತೆ. ಈಗ ಇದಕ್ಕೊಂದು ಹೊಂದಾಣಿಕೆ ಮಾಡ್ಬೇಕಾಯ್ತು. ಎಂತ ಹೊಂದಾಣಿಕೆ ಮಾಡುದಿಲ್ಲ? ಇದು ನನ್ನ ಅಮ್ಮನ ಕೊರಳಲ್ಲಿ ಉಂಟು. ಹೌದು, ನಿನಗೆ ಅಮ್ಮನ ಹಾಗೆ. ಯಾಕೆ ಹೇಳು? ನನ್ನ ಅಮ್ಮನಿಗೆ ಮದುವೆ ಆಗಿದೆ. ಹೌದು, ಅಮ್ಮನ ಕೊರಳಲ್ಲಿ ಮಾಂಗಲ್ಯ ಸೂತ್ರ ಉಂಟು. ಹೌದು, ನೀ ನನ್ನ ಅಮ್ಮನ ಹಾಗೆ. ಹೌದು, ನೋಡಿದ್ಯಾ? ಇದು ನನ್ನ ಕೊರಳಲ್ಲೂ ಇಲ್ಲ. ಅದು ಮದುವೆ ಆಗಿದ್ದವ್ರು ಕೊರಳ ಇರುವುದಿಲ್ಲ ಅಂತೀರ ನೀನು? ನನ್ನ ಅಪ್ಪನಿಗೆ ಮದುವೆ ಆಗಿದೆ, ಅವನ ಕೊರಳಲ್ಲೂ ಇಲ್ಲ. ಗಂಡಸರಿಗೆ ಹಾಗೆ ಎಷ್ಟು ಕಟ್ಕೊಂಡ್ರು ಕೊರಳಿ ಬರುವುದಿಲ್ಲ, ಎಷ್ಟು ಕಟ್ಕೊಂಡ್ರು ಕುತ್ತಿಗೆ ಬರುವುದಿಲ್ಲ ಗಂಡಸರಿಗೆ. ಹೆಣ್ಮಕ್ಳಿಗೆ ಹಾಗೆ. ಹೆಣ್ಮಕ್ಳಿಗೆ ಪಾಪ ಒಂದಕ್ಕೆ ಕುತ್ತಿಗೆ ಬಂತು. ನಮಗೆ ಎಷ್ಟಾದ್ರೂ ಕುತ್ತಿಗೆ ಬರುವುದಿಲ್ಲ. ಆದ್ರೆ ನನ್ನ ಅಮ್ಮನ ಕೊರಳಲ್ಲುಂಟು, ನನ್ನ ಅಪ್ಪನ ಕೊರಳಲ್ಲಿಲ್ಲ. ಇಲ್ಲಿ ನಿನ್ನ ಕೊರಳಲ್ಲುಂಟು, ನೀ ಅಮ್ಮನ ಹಾಗೆ. ಇಲ್ಲಿ ನನ್ನ ಕೊರಳಲ್ಲಿಲ್ಲ. ಹಾಗಾಗಿ ನಾನು ಅಪ್ಪನ ಹಾಗೆ, ನೀ ಅಮ್ಮನ ಹಾಗೆ, ನಾನು ಅಪ್ಪನ ಹಾಗೆ. ನೋಡಿದ್ಯಾ? ಹೋಗಿ ನಿನ್ನ ಅಮ್ಮನ ಕೈಲೇ ಹೇಳೋದು. ಪಾಪಿ ಮಗನ ಬಡ್ರ ಮನೆ ಏನೋ ತಿಳ್ಕೊಂಡಿದ್ದೀಯ? ನಮ್ಮ ಗೆಳೆಯರನ್ನ ಹೇಳಿಕೊಟ್ಟಿದ್ದಾರೆ, ಕರಿಮಣಿ ಕಂಡಲ್ಲಿ ಕೈ ಮುಗಿ ಅಂತ ಹೇಳಿ. ಕೈ ಮುಗಿ, ಕರಿಮಣಿ ಇಲ್ದಿದ್ರು ಕಣ್ಣು ನೋಡಿ ಅಂತ ಹೇಳಿ. ಅದಕ್ಕೆ ಕರಿಮಣಿ ಮುಂಚೆ ತೋರಿಸಿದ್ದಾರೆ. ಅಲ್ಲಿ ಕೈ ಮುಗಿಯೋದಿಲ್ಲ, ನಾ ಕೈ ಮುಗಿಯೋದಿಲ್ಲ. ಹೋಗ್ತೇನೆ ಮತ್ತೆ ನಮ್ಮನೆ ಕಡೆ ಪದ ಹಾಕಿ ಮುಳುಗುದು. ಈಗ ನನಗೆ ಅರ್ಥವಾಯ್ತು ಚಂದ್ರಾವಳಿ. ಎಂತಾಯ್ತು? ಹೊಡೆದೇ ಅಲ್ಲ ನೀನು? ಜ್ಞಾನೋದಯ ಆಗೋದು ನನಗೆ ಗೊತ್ತಾಗಿಲ್ಲ. ಹೊಡೆದೇ ಇಲ್ಲ ನೀನು. ನನಗೆ ತೊಳೆದ ಮತ್ತೆ ನಿಂಗೆ ಬೈದು ನನ್ನನ್ನು ಹಂಗಿಸಿದೆಯಲ್ಲ ಚಂದ್ರಾವಳಿ. ಹೊಡೆಯುವುದಂತೂ ಹೊಡೆದಿ, ಎಲ್ಲಾದ್ರೂ ಹೊಡಿಯೇ. ಒಳ್ಳೆದು ಹೊಡಿತಾರೆ ದೂರದಿಂದ ಈಗ ಮಾರಪಿತ ಮನದೊಳಗೆ ಗ್ರಹಿಸಿದ ಮೀರಿದರೆ ಅಪಕೀರ್ತಿ ಬರುವುದು. ಮೀರಿದರೆ ಅಪಕೀರ್ತಿ ಬರುವುದು. ಧಾರಿಣಿಯೊಳಗೆ ಮೂರ್ಖ ಈಕೆಯ ಗಂಡ ಕೇಳಿದರೆ ಸೇರಗೊಡ. ಎನ್ನಿಂದ ಘನ ಸಂಸಾರ ಕೆಡುವುದೆಂದ ಎನ್ನಿಂದ ಘನ ಸಂಸಾರ ಕೆಡುವುದೆಂದ ಮೆಲ್ಲನೆ ಜಾ
ಮನದೊಳಗೆ ಗ್ರಹಿಸಿದ ನಾವು ಊಹಿಸಿದ್ದೆಲ್ಲವೂ ತಲೆ ಕೆಳಗಾಯಿತು ಎಂಬುದರಲ್ಲಿ ಅನುಮಾನವೇ ಇಲ್ಲ. ನನ್ನನ್ನ ಪ್ರೀತಿಯಿಂದ ಈ ಚಂದ್ರಾವಳಿ ಮನ್ನಿಸುತ್ತಾಳೆ, ನನ್ನನ್ನು ಅಪ್ಪುತ್ತಾಳೆ ಎಂಬ ಹಾಗೆ ನಾ ಭಾವಿಸಿದ್ರೆ ಅದು ಯಾವುದನ್ನು ಮಾಡದೆ ನನ್ನನ್ನು ಬೈಯುವ ಮೂಲಕವಾಗಿ ನನ್ನನ್ನು ಹೊಡೆದು ಸಾಗುವುದಕ್ಕೆ ಮುಂದಾದನಲ್ಲ. ಈಗ ನನಗೆಲ್ಲವೂ ಅರ್ಥವಾಗುತ್ತಾ ಉಂಟು. ಕೇವಲ ಕೃಷ್ಣನ ಮೈ ಬಣ್ಣವನ್ನ ಗಮನಿಸಿದರೆ ಹೊರತು ಕೃಷ್ಣನ ಮನಸ್ಸೇನೆಂಬುದನ್ನು ಇವಳು ಅರ್ಥ ಮಾಡಿಕೊಳ್ಳುವುದರಲ್ಲಿ ವಿಫಲನಾದಳು ಎಂಬುದಕ್ಕೆ ಇದುವೇ ಸಾಕ್ಷಿ ಅಲ್ವಾ? ಕೇವಲ ಕೃಷ್ಣನ ಕಪ್ಪನ್ನ ಗಮನಿಸಿದರೆ ಹೊರತು ಕೃಷ್ಣನ ಕಪ್ಪಿನಲ್ಲೊಂದು ತತ್ವವಿದೆ, ಅದರಲ್ಲೊಂದು ಬೆಳಕಿದೆ, ಅದರಲ್ಲೊಂದು ಮೂಲವಾದಂತಹ ವಿಷಯದ ವಸ್ತು ಅಡಗಿದೆ ಎಂಬುದನ್ನು ಅರಿಯುವುದರಲ್ಲಿ ಸೋತೇ ಹೋದಳು. ಇವಳಿಗೆ ಅಹಂಕಾರ ಉಂಟು, ತಾನೇ ಅತ್ಯಂತ ಸೌಂದರ್ಯವತಿ ಎಂಬಂತಹ ಸೊಕ್ಕು ಇವಳಲ್ಲಿ ಅಡಗಿದೆ. ಅರ್ಥ ಮಾಡಿಸಬೇಕು. ನಡೆಯಬೇಕಾದದ್ದು ಯಾವುದು ಗೊತ್ತಾ? ಚಂದ್ರಾವಳಿ ವಿಲಾಸ. ವಿಲಾಸ ಅಂತ ಹೇಳಿದ್ರೇನು? ಸುಖದ ನಗುವಿಗೆ ನಾವು ವಿಲಾಸ ಅಂತ ಕರೆಯುವುದು. ಚಂದ್ರಾವಳಿಯಲ್ಲಿ ನಾನು ಬಯಸುವುದು ಯಾವುದು ಅಂತ ಕೇಳಿದ್ರೆ ಸುಖದ ನಗುವೆ ಹೊರತು ಅಹಂಕಾರ ಯಾವತ್ತಿಗೂ ಅಲ್ಲ. ಒಂದೊಮ್ಮೆ ಇವಳನ್ನು ನಾ ಕೊಡುವುದಕ್ಕೆ ಸುಲಭವಾಗಿ ದಾರಿಯೂ ಇತ್ತು, ಅದು ನನಗೆ ಬಹಳ ಕಷ್ಟ ಏನೂ ಆಗಿರಲಿಲ್ಲ. ಒಂದೊಮ್ಮೆ ಇವಳನ್ನು ನಾ ಕೊಡುವುದಕ್ಕೆ ಮುಂದಾದದ್ದೇ ಹೌದು ಅಂತಾದ್ರೆ ಕೃಷ್ಣನಿಂದಲೇ ಘನ ಸಂಸಾರವೊಂದು ಹಾಳಾಗುತ್ತದೆ ಎಂಬುದಕ್ಕೆ ಬೇರೆ ನಿದರ್ಶನ ಎಂಬುದು ಬೇಡ, ಇದುವೇ ಸಾಕ್ಷಿಯಾಗಿ ಹೋಗುತ್ತಿತ್ತು. ಧಾರಿಣಿಯಳು ಅತಿ ಮೂರ್ಖ ಈಕೆಯ ಗಂಡ. ಅವ ಕೇಳಿದ್ದೇ ಹೌದು ಅಂತಾದ್ರೆ ಯಾವ ಕಾರಣಕ್ಕೂ ನಮ್ಮನ್ನ ಸೇರುವುದಕ್ಕೆ ಬಿಡಲು, ಅವನ ಮನೆಯ ಬಾಗಿಲನ್ನ ಪ್ರವೇಶಿಸುವುದಕ್ಕೂ ಆತ ಕೊಡಲಾರ. ಹಾಗಿದ್ರೆ ಇವರೆಲ್ಲರಿಗೂ ಸರಿಯಾದಂತ ಬುದ್ಧಿಯನ್ನು ನಾ ಕಲಿಸಬೇಕು ಅಂತಾದ್ರೆ ಏನು ಮಾಡಬೇಕೆಂಬುದನ್ನು ನಾನು ಈಗಾಗಲೇ ಯೋಚಿಸಿ ಆಗಿದೆ. ಹೀಗಿರುವುದಲ್ಲ, ಜಾರಲೇಬೇಕು, ಪಾಠವನ್ನ ಕಲಿಸಲೇಬೇಕು. ನೋಡ್